ಲೇಖ. ತೇಜು, ಹೇಳಿ ಮಾವ. ನಾನೇನಮ್ಮ ಹೇಳೋದು, ನೀನು ಹೇಳಬೇಕು. ನಾನು ಹೇಳಬೇಕಾದ್ದೆಲ್ಲ ಹೇಳಾಯ್ತಲ್ಲ ಮಾವ. ಏನು ಹೇಳಿದಿ ಮಗು? ಎಲ್ಲ ಮರೆಮಾಚಿದಿ. ಯಾಕೆ ಹೀಗೆ ನಡ್ಕೊಂಡು ನೀನು ಅಂತ? ಇಷ್ಟು ದೊಡ್ಡ ಅವಮಾನ ಆಗಿದೆ. ನಿನ್ನ ಪತ್ರಿಕೆಯಿಂದ ಆಚೆ ಕಳಿಸಿರೋದು ಸಣ್ಣ ವಿಚಾರನ ಮಗು? ಇದ್ರ ಹಿಂದೆ ದೊಡ್ಡ ಹುನ್ನಾರ ಇದೆ. ಆ ವಿಚಾರನ ಹಾಗೆ ಬಿಡೋಕ್ಕಾಗತ್ತಾ? ನೀನು ಆದಿತ್ಯನ ವಿರುದ್ಧ ತಿರುಗಿ ಬೀಳ್ತೀಯ ಅಂದ್ಕೊಂಡೆ, ಆದರೆ ಈ ಮಟ್ಟಕ್ಕೆ ಹಿಂದೆ ಸರಿತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕೆ ಮಗು ಹಾಗೆ ಮಾಡಿದೆ? ನಾನು ಹರಿ ಹಾಯ್ಬೇಕಿತ್ತು ಮಾವ. ದೊಡ್ಡ ಗಲಾಟೆನೇ ಮಾಡಬೇಕಾಗಿತ್ತು. ಸಣ್ಣ ಅವಮಾನ ಆದರೂ ಸಹಿಸದೇ ಇದ್ದೋಳು ಇವತ್ತು ನನ್ನ ತೇಜೋವಧೆ ಆದರೂ ಎಲ್ಲ ವಿಷನೂ ಗಂಟ್ಲಲ್ಲೇ ಇಟ್ಕೊಂಡು ಮೇಲೆ ನಗ್ತಾ ಇದ್ದೀನಿ. ಅದಕ್ಕೇಮ್ಮ ಏನು ಕಾರಣ? ಏನು ಹೆದರಿಕೆನಾ? ಹೆದರಿಕೆ ಅಲ್ಲ ಮಾವ. ನಾನು ಹೆದರೋದು ಬರೀ ಮೋಸ ವಂಚನೆಗೆ ಮಾತ್ರ. ಅದು ಏನು ಕಾರಣ? ಸಂಬಂಧ ದೊಡ್ಡದಲ್ವಾ ಮಾವ? ಅರ್ಥ ಆಗಲಿಲ್ಲ ಪುಟ. ಇವತ್ತು ನಾನು ಜಗಳ ಆಡಿದ್ದಿದ್ರೆ ಏನಾಗ್ತಿತ್ತು ಹೇಳಿ? ಮಗು, ನಿನ್ನ ಕೆಲಸಕ್ಕೆ ವಾಪಸ್ ಕರ್ಸ್ಕೋಬೇಕಾಗಿತ್ತು. ನಿನ್ನ ಕಾರ್ ಕೀನ ಅವ್ರು ನಿನ್ನ ಕೊಡೋ ತನಕ ನಾನು ಸುಮ್ಮನೆ ಬಿಡ್ತಾ ಇರಲಿಲ್ಲ. ಆದಿತ್ಯ ಅನಿರುದ್ಧ ನಿನ್ನ ಸಾರಿ ಕೇಳಿ ಕೆಲಸಕ್ಕೆ ವಾಪಸ್ ಕರ್ಸ್ಕೋಬೇಕಾಗಿತ್ತು ನಿನ್ನ. ನಾನು ನಿನಗೆ ಸಪೋರ್ಟ್ ಆಗಿರ್ತೀನಿ ಮಗು. ನಡಿ, ಬುದ್ಧಿ ಕಲ್ಸೋಣ ಅವ್ರಿಗೆ. ಮಾವ, ಈ ಜಗಳ ಈ ಕೆಚ್ಚು ನನ್ನಲ್ಲೂ ಇದೆ. ನಾನು ಸೋತ್ ಹೆಣ್ಣಲ್ಲ, ಆದರೆ ಅನಿವಾರ್ಯವಾಗಿ ಸೋಲ್ಬೇಕಾಗಿದೆ. ನನ್ನ ಆದಿತ್ಯನ ಉಳಿಸ್ಕೋಬೇಕಾಗಿತ್ತು, ನನ್ನ ಸಂಬಂಧನ ಉಳಿಸ್ಕೋಬೇಕಾಗಿತ್ತು. ಅಲ್ಲ ಮಗು. ಹೌದು ಮಾವ, ನಾನು ಜಗಳ ಆಡಿದ್ದಿದ್ರೆ ನನ್ನ ಆದಿತ್ಯನ ಸಂಬಂಧ ಇನ್ನಷ್ಟು ಹಾಳಾಗಿರೋದು. ಈಗಾಗಲೇ ನಮ್ಮಿಬ್ಬರ ಸಂಬಂಧದಲ್ಲಿ ಬಿರುಕು ಬಿಟ್ಟಿರೋದು ನಿಮಗೂ ಗೊತ್ತಿದೆ. ಅದು ಇನ್ನೂ ಹಾಳಾಗೋ ಸಾಧ್ಯತೆಗಳೇ ಜಾಸ್ತಿ ಇತ್ತು. ಮಾವ, ಅವ್ರು ನನ್ನನ್ನು ಕೆಲಸದಿಂದ ತೆಗೆದುಹಾಕಿರೋದ್ರಲ್ಲೇ ಗೊತ್ತಾಗತ್ತೆ ಅವ್ರಿಗೆ ನನ್ನ ಮೇಲೆ ಎಷ್ಟು ದ್ವೇಷ ಇದೆ ಅಂತ. ಅದಕ್ಕೆ ನಾನು ಇನ್ನಷ್ಟು ತುಪ್ಪ ಸುರಿಯೋ ಕೆಲಸ ಮಾಡಬಾರ್ದು ಅಂತಾನೆ ಆಗಿರೋ ಅವಮಾನನ ಸಹಿಸ್ಕೊಂಡಿರೋದು. ನನ್ನ ಆದಿತ್ಯನ ಸಂಬಂಧ ಹಾಳಾಗಿ ಬೆಂಕಿ ಹೊತ್ಕೊಂಡು ಉರಿದ್ರೆ ಆ ಬಿಸಿನಲ್ಲಿ ಮೈ ಕಾಯಿಸ್ಕೊಳ್ಳೋ ಜನ ಇರುವಾಗ ನಾನು ಹುಷಾರಾಗಿರ್ಬೇಕು ಅಲ್ವಾ? ತೀರಾ ಆದಿತ್ಯನ್ನೇ ಕಳ್ಕೊಂಡ್ರೆ ನನಗೇನು ಉಳಿಯತ್ತೆ ಮಾವ? ಸರಿ ಮಗು. ಅದಕ್ಕೆ ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೂ ಪರವಾಗಿಲ್ಲ ಅಂತ ನಾನು ಈ ಸೋಲನ್ನು ಸ್ವೀಕರಿಸಿದೆ. ಇದು ನನ್ನ ಸೋಲಲ್ಲ ಮಾವ, ಗೆಲುವು ಅಂತ ಭಾವಿಸಿದ್ದೀನಿ. ಹೇಳಿ, ನಾನು ಮಾಡಿದ್ರಲ್ಲಿ ತಪ್ಪಿದ್ಯಾ? ಇಲ್ಲ ಮಗು, ಖಂಡಿತವಾಗ್ಲೂ ತಪ್ಪಿಲ್ಲ. ಮಾವ, ನಾನು ಜಗಳ ಆಡಿ ಹಾರಾಡೋದು 2 ನಿಮಿಷದ ಕೆಲಸ. ನಾನು ಹಾಗೆ ಮಾಡಿದ್ದಿದ್ರೆ ಈಗ ನಿಮ್ಮ ಜೊತೆ ಸಮಾಧಾನವಾಗಿ ನಿಂತ್ಕೊಂಡು ಮಾತಾಡೋಕ್ಕಾಗ್ತಿತ್ತಾ ಹೇಳಿ? ಇಲ್ಲ ಮಗು. ನಾನು ಹಲ್ಲು ಕಚ್ಕೊಂಡು ಸುಮ್ಮನಿರೋದಕ್ಕೆ ಇನ್ನೂ ಆದಿತ್ಯನ ಹೆಂಡತಿಯಾಗಿ ಉಳಿದಿದ್ದೀನಿ. ಮಾತಾಡಿ ಕಳ್ಕೊಳ್ಳ ಮಾವ. ಬೇಡ ಮಗು, ಖಂಡಿತವಾಗ್ಲೂ ಬೇಡ. ಆದರೂ ನಿನ್ನಂಥವಳಿಗೆ ಇಷ್ಟರ ಮಟ್ಟಿಗೆ ಅವಮಾನ ಆಗಬಾರ್ದಾಗಿತ್ತಮ್ಮ. ಇದಕ್ಕೆ ತಕ್ಕ ಬೆಲೆ ಅವ್ರು ತರ್ತಾರೆ, ಖಂಡಿತವಾಗ್ಲೂ ತರ್ತಾರೆ.
ನಡಿಬಹುದು ಚೈತ್ರ. ಪ್ರಯತ್ನ ಪಟ್ಟರೆ ನೀನೆಲ್ಲರ ಥರ ನಡಿಬಹುದು. ಹೇಳು ಚೈತ್ರ, ವೀಲ್ ಚೇರ್ ಬಿಟ್ಟು ಹೇಳು. ಈ ಕುರ್ಚಿಗೆ ಅನ್ಕೊಂಡಿದ್ದಷ್ಟು ದಿನ ನೀನು ಹೀಗೆ ಇರ್ತೀಯ. ಹೇಳು ಅಲ್ಲಿಂದ, ಎದ್ದು ನಿಂತ್ಕೋ, ಹೇಳು. ಚೈತ್ರ, ಚೈತ್ರ ಏನ್ ಮಾಡ್ತಿದ್ಯಾ? ದುಷ್ಯಂತ್, ನಾನು ನಿಂತ್ಕೊಂಡಿದ್ದೆ. ದುಷ್ಯಂತ್, ನಾನು ನಿಂತ್ಕೊಂಡಿದ್ದೆ. ನಂಗೆ ನಿಮ್ ತರ ನಿಲ್ಲಕ್ಕಾಯ್ತು. ಆದ್ರೆ ಒಂದೇ ಜನ ಕಿತ್ತಿಡಕ್ಕಾಗಿಲ್ಲ. ನಾನು ಎಲ್ಲ ತರ ನಿಲ್ಬೇಕು, ನಾನು ಎಲ್ಲ ತರ ನಡಿಬೇಕು, ನಾನು ಎಲ್ಲ ತರ ನಡಿಬೇಕು ದುಷ್ಯಂತ್, ನಾನು ಎಲ್ಲ ತರ ನಡಿಬೇಕು ದುಷ್ಯಂತ್. ಚೈತ್ರ, ದುಷ್ಯಂತ್, ನಾನು ಎಲ್ಲ ತರ ನಡಿಬೇಕು. ಚೈತ್ರ, ದುಷ್ಯಂತ್, ಚೈತ್ರ, ನಾನು ಎಲ್ಲ ತರ ನಡಿಬೇಕು. ಚೈತ್ರ, ಕಂಟ್ರೋಲ್ ಸರ್, ಕಂಟ್ರೋಲ್ ಮಾಡ್ಕೋ. ಯಾಕೆ ಹೀಗಾಡ್ತಿದ್ಯಾ? ಏನಾಯ್ತು? ಯಾಕೆ ನಿಂತ್ಕೊಳ್ಳೋದಕ್ಕೆ ಹೋದೆ? ನೀವ್ ಯಾವಾಗ ಬಂದ್ರಿ? ನಾನ್ಯಾಕೆ ಬಿದ್ದೆ? ನಾನು ಎದ್ದು ನಿಂತಿದ್ನಲ್ವಾ ದುಷ್ಯಂತ್? ನಾನು ಎದ್ದು ನಿಂತಿದ್ನಲ್ವಾ? ಯಾಕೆ ಚೈತ್ರ ಹೀಗಾಡ್ತಿದ್ಯಾ? ನಿನಗೆ ನಾನು ಎಷ್ಟು ಸಲ ಹೇಳಿದ್ದೀನಿ, ಒಬ್ಳೇ ಇದ್ದಾಗ ಯಾವುದೇದೋ ಸಾಹಸಕ್ಕೆ ಕೈ ಹಾಕಬೇಡ ಅಂತ. ನೋಡು, ಅವತ್ತೇನಾಯ್ತೋ ಇವತ್ತು ಅದೇ ತರನೇ ಆಯ್ತು. ಟೈಮ್ ಕರೆಕ್ಟಾಗಿ ನಾನು ಬಂದೆ, ಅದಕ್ಕೆ ಏನು ಅಪಾಯ ಆಗ್ಲಿಲ್ಲ. ಹೀಗೆ ನಿಂತ್ಕೊಳ್ಳೋದಕ್ಕೆ ಹೋಗಿ ಏನಾದರೂ ಅನಾಹುತ ಆಗಿದ್ದಿದ್ರೆ ಏನ್ ಮಾಡ್ತಿದ್ದೆ? ಇಲ್ಲ ದುಷ್ಯಂತ್, ನಾನು ಸುಮ್ಮನೆ ಹಾಗೆ ಮಾಡಲಿಲ್ಲ. ನನಗೆ ಕಾಲ್ ಬಂದಾಗ ಕಲ್ಪನೆ ಬಂತು. ಆ ಚಿತ್ರ ನೋಡಿ, ಆ ಚಿತ್ರದಲ್ಲಿ ನಾನು ನಿಂತ್ಕೊಂಡಿದ್ದೀನಿ ನೋಡಿ ದುಷ್ಯಂತ್. ಅದೆಲ್ಲ ಸರಿ, ಆದ್ರೆ ನೀನ್ ಯಾಕೆ ನಿಂತ್ಕೊಳ್ಳೋದಕ್ಕೆ ಹೋದೆ? ನಾನು ಅದನ್ನೇ ಹೇಳ್ತಾ ಇರೋದು ದುಷ್ಯಂತ್. ನನಗೀಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಓಡಾಡ್ದಾಗ ಅನ್ನಿಸ್ತು, ಅದಕ್ಕೆ ಈ ಪೇಂಟಿಂಗ್ ಕೂಡ ಮಾಡಿದೆ. ನಾನು ಎದ್ದು ನಿಂತೆ ದುಷ್ಯಂತ್. ನನಗೆ ಯಾವತ್ತಾದರೂ ಏನಾದರೂ ಅನಿಸಿದ್ರೆ ನಾನು ಅದನ್ನು ಪೇಂಟ್ ಮಾಡ್ತೀನಿ. ನನಗೆ ಯಾವತ್ತೇನು ಅನಿಸುತ್ತೆ, ಯಾಕೆ ಅನಿಸುತ್ತೆ ಅಂತ ಹೇಳೋದಕ್ಕಾಗಲ್ಲ. ಆದರೆ ತುಂಬ ಸಂದರ್ಭದಲ್ಲಿ ನನಗನ್ಸಿದ್ದೆಲ್ಲ ನಿಜ ಆಗುತ್ತೆ. ಎಸ್, ಐ ನೋ. ಆದರೆ ನಿನಗೀಗ ಕಾಲು ಬರುತ್ತೆ ಅಂತ ಅನಿಸ್ತಲ್ಲ, ಅದು ನಿಜ ಆಗುತ್ತೆ ಅಂತೀಯಾ? ಎಸ್ ದುಷ್ಯಂತ್, ನನ್ನ ಮನ್ಸು ಹೇಳ್ತಿದೆ ನಂಗೆ ಕಾಲು ಬರುತ್ತೆ, ನಾನು ಮುಂಚಿನ ಥರ ಓಡಾಡ್ತೀನಿ ಅಂತ. ನಾನು ಹರಿದಾಡಬೇಕು ದುಷ್ಯಂತ್, ನಾನು ನಿಮ್ಮ ಥರ ಓಡಾಡಬೇಕು, ನಾನು ನಿಮ್ಮ ಪಕ್ಕ ಹೆಜ್ಜೆ ಇಟ್ಕೊಂಡು ನಡಿಬೇಕು. ನನಗೆ ಈ ವೀಲ್ ಚೇರಿಂದ ಮುಕ್ತಿ ಕೊಡಿಸಿ ದುಷ್ಯಂತ್. ನನಗೆ ನಿಮ್ಮ ಪಕ್ಕ ನಿಲ್ಲಿಸ್ಕೊಡಿ ಪ್ಲೀಸ್ ದುಷ್ಯಂತ್, ಪ್ಲೀಸ್.
ಯಾಕೆ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ನನ್ನ ಕಾಲು ಬರೋದು ನಿಮ್ಗೆ ಇಷ್ಟ ಇಲ್ವಾ? ಹಾಗಲ್ಲ ಚೈತ್ರ, ಇಷ್ಟು ದಿನ ಆಗದಿರೋದು ಈಗಾಗತ್ತ ಅಂತ ಯೋಚಿಸ್ತಾ ಇದ್ದೀನಿ. ಯಾಕೆ ಆಗಬಾರ್ದು ದುಷ್ಯಂತ್? ನನಗೆ ನನ್ನ ಮನಸ್ಸು ಹೇಳ್ತಿದೆ, ನನಗೆ ಕಾನ್ಫಿಡೆನ್ಸ್ ಇದೆ ನನ್ನ ಕಾಲು ಬಂದೇ ಬರುತ್ತೆ ಅಂತ. ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದರೆ ಮನೇಲಿ ಕೇಳಿ. ತೇಜು ಅತ್ತಿಗೆಗೆ, ಜಾನು ಅತ್ತಿಗೆಗೆ, ಅನಿರುದ್ಧಿಗೆ, ಹೀಗೆ ಎಲ್ರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ನಾನು ಹೇಳಿದ್ದೆ. ಅದು ಕೋಇನ್ಸಿಡೆನ್ಸೋ ಏನೋ, ಆದರೆ ನಾನು ಹೇಳಿದ್ದೆಲ್ಲ ನಿಜ ಆಗಿತ್ತು. ನೀನೇ ಹೇಳ್ತಿದೆಯಲ್ಲ ಚೈತ್ರ, ಕೋಇನ್ಸಿಡೆನ್ಸ್ ಅಂತ. ಆಗ ನೀನು ಹೇಳಿದ್ದು ನಿಜ ಆಗಿರ್ಬೋದು, ಆದರೆ ಈಗ ಹೇಳಿದ್ದು ಆಗತ್ತೆ ಅಂತ ಹೇಗೆ ಹೇಳ್ತೀಯಾ? ಕಾಲು ಬರಲ್ಲ ಅಂತ ಎಲ್ಲ ರೀತಿಲೂ ಟ್ರೈ ಮಾಡಿದ್ಮೇಲೆ ತಾನೇ ಪ್ರಯತ್ನ ಮಾಡೋದು ವ್ಯರ್ಥ ಅಂತ ಬಿಟ್ಟಿದ್ದು. ನಾ ಹೇಳೋದು ಕೋಇನ್ಸಿಡೆನ್ಸೇ ಆಗಿರ್ಬೋದು, ಆದರೆ ಆ ಕೋಇನ್ಸಿಡೆನ್ಸೇ ನನ್ನ ವಿಚಾರದಲ್ಲೂ ನಿಜ ಆಗ್ಬೋದಲ್ವ ದುಷ್ಯಂತ್? ಇಷ್ಟು ದಿನ ನನಗೆ ಬೇರೆಯವ್ರ ಬಗ್ಗೆ ಏನಾದರೂ ಅನ್ನಿಸ್ತಿತ್ತು, ಆದರೆ ಮೊದಲನೇ ಸಲ ನನ್ನ ವಿಚಾರದಲ್ಲೇ ನನಗೆ ಹೀಗಾಗ್ತಿದೆ. ನನ್ನ ಒಳ ಮನಸ್ಸು ಎದ್ನಿಲ್ಲು ಚೈತ್ರ, ಎದ್ನಿಲ್ಲು ಅಂತ ಹೇಳೋಕೆ ಶುರು ಮಾಡ್ತು. ನನಗೆ ಕೂತಿರೋಕ್ಕೆ ಆಗಲಿಲ್ಲ, ಎದ್ನಿಲ್ಲೋಕೆ ಟ್ರೈ ಮಾಡಿದೆ. ಆದರೆ ಆಶ್ಚರ್ಯ ಏನಂದರೆ ನಾನು ಎದ್ದು ನಿಂತೆ ದುಷ್ಯಂತ್. ಫಸ್ಟ್ ಟೈಮ್ ಗೊತ್ತಾ, ನನಗೆ ಕಾಲು ಹೀಗಾದ್ಮೇಲೆ ಫಸ್ಟ್ ಟೈಮ್ ನಾನು ಹೀಗೆ ನಿಂತಿದ್ದು. ಹೇಳಿ ದುಷ್ಯಂತ್, ನಿಮಗೆ ನಾನು ನಡೆದಾಡೋದು ಇಷ್ಟ ಇಲ್ವಾ? ಎಲ್ಲರೂ ಅವ್ರವ್ರ ಗಂಡಂದ್ರ ಜೊತೆ ನಡ್ಕೊಂಡು ಹೋಗ್ತಾ ಇದ್ರೆ ನಾನು ಎಷ್ಟು ಚಡ್ಪಡಿಸ್ತೀನಿ ಗೊತ್ತಾ? ನನಗೆ ಆ ಭಾಗ್ಯ ಇಲ್ವಲ್ಲ ಅಂತ ಎಷ್ಟು ಸಂಕಟ ಪಡ್ತೀನಿ. ಹೇಳಿ ದುಷ್ಯಂತ್, ನಿಮಗೆ ನನ್ನ ಜೊತೆ ನಡ್ಕೊಂಡು ಹೋಗೋದು ಇಷ್ಟ ಇಲ್ವಾ? ನಿಮ್ಮ ಹೆಂಡ್ತಿನೂ ನಾರ್ಮಲ್ ಆಗಬೇಕು ಅಂತ ನಿಮ್ಗೆ ಅನ್ಸೋದೇ ಇಲ್ವಾ? ಚೈತ್ರ, ನಿನಗೆ ಹೇಗೆ ಹೇಳಲಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನಿನಗೆ ಕಾಲು ಬಂದರೆ ನನಗೆ ಸಂತೋಷ ಆಗದೆ ಇರುತ್ತಾ? ನನ್ನ ಹೆಂಡತಿಗೆ ಕಾಲಿಲ್ಲ ಅಂತ ನಾನು ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ. ನಿಜ ಸ್ಥಿತಿನ ಒಮ್ಮೆ ಮನುಷ್ಯ ಒಪ್ಕೊಂಡ್ಬಿಟ್ರೆ ಮುಂದೆ ಯಾವುದು ಕಷ್ಟ ಅನ್ಸಲ್ಲ. ನನಗನ್ಸುತ್ತೆ ನಿನಗೆ ಕಾಲು ಬರಲ್ಲ ಅನ್ನೋ ಸತ್ಯನ ನೀನು ಒಪ್ಕೊಂಡಿಲ್ಲ. ಒಪ್ಕೊಂಡಿದ್ದಕ್ಕೆ ಈ ವೀಲ್ ಚೇರ್ಗೆ ಅಂಟ್ಕೊಂಡಿದ್ದು. ಆದರೆ ಇವತ್ತಿನ ಘಟನೆ ನನ್ನ ಮನಸ್ಸನ್ನು ಕೆಣಕ್ ಬಿಡ್ತು ದುಷ್ಯಂತ್. ಯಾವತ್ತೂ ನಿಲ್ಲೋದಕ್ಕೂ ಯೋಚನೆ ಮಾಡದೇ ಇರೋಳು ಇವತ್ತು ಎದ್ದು ನಿಂತಿದ್ದೀನಿ ಅಂದರೆ ನೀವೇ ಯೋಚನೆ ಮಾಡಿ ನನ್ನ ಮನಸ್ಸು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ದುಷ್ಯಂತ್, ನನ್ನ ಮೇಲೆ ನಂಬಿಕೆ ಇಡಿ. ನನ್ನ ಕಾಲು ಬಂದೇ ಬರುತ್ತೆ. ಪ್ಲೀಸ್ ನನಗೆಲ್ಲಾದರೂ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ ಪ್ಲೀಸ್ ದುಷ್ಯಂತ್. ಚೈತ್ರ, ನೀನು ಸುಮ್ಮನೆ ಹಠ ಮಾಡ್ತಿದ್ಯಾ ಅಂತ ಅನ್ನಿಸ್ತಿಲ್ವಾ? ಆಗದಿರೋದಕ್ಕೆ ಯಾಕೆ ಆಸೆ ಪಡ್ತಿದ್ಯಾ? ನಿನ್ ಕಾಲು ಬರೋದಕ್ಕೆ ಚಾನ್ಸೇ ಇಲ್ಲ ಅಂತ ಮೆಡಿಕಲಿ ಪ್ರೂವ್ ಆಗಿದೆ. ಏನ್ ಮಾಡೋದಕ್ಕಾಗತ್ತೆ? ಇಲ್ಲ, ನನಗೆ ಕಾನ್ಫಿಡೆನ್ಸ್ ಇದೆ. ನನ್ನ ಕಾಲು ಬಂದೇ ಬರುತ್ತೆ. ನನ್ನ ಕಾಲು ಬರಲೇಬೇಕು. ನನ್ನ ಮನಸ್ಸು ನನಗೆ ಯಾವತ್ತೂ ಸುಳ್ಳು ಹೇಳಿಲ್ಲ ದುಷ್ಯಂತ್. ನನ್ನ ಕಾಲು ಬರಲೇಬೇಕು ದುಷ್ಯಂತ್. ನನ್ನ ಕಾಲು ಬರಲೇಬೇಕು. ನನಗೆ ಕಾನ್ಫಿಡೆನ್ಸ್ ಇದೆ. ಓಕೆ ಓಕೆ, ಕೂಲ್ ಡೌನ್. ನಾನೇನೋ ಮಾಡ್ತೀನಿ, ಮೊದಲು ನೀನು ಸಮಾಧಾನ ಮಾಡ್ಕೋ. ನಿನಗೇನು, ಎಲ್ಲರ ಥರ ನೀನು ನಡಿಬೇಕು ಅಷ್ಟೇ ತಾನೇ? ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ, ಓಕೆನಾ? ಅದೇ ಕೂಸು, ನೀನು ಯಾಕಮ್ಮ ಇದೆಲ್ಲ ಮಾಡ್ತಿದ್ಯಾ? ಅವ್ನು ಜಯರಾಮ ಮಾಡ್ತಾನೆ ಬಿಡು. ನನಗೆ ಬೇರೆ ಏನು ಕೆಲಸ ಇದೆ ಮಾವ? ಸುಮ್ಮನೆ ಕೂತಿದ್ರೆ ಬೇಜಾರಾಗತ್ತೆ. ಅದ್ರ ಬದಲು ರುಚಿಯಾಗಿ ಅಡುಗೆ ತಿಂಡಿ ಮಾಡಿದ್ರೆ ಟೈಮ್ ಪಾಸು ಆಗುತ್ತೆ, ಮನಸ್ಸಿಗೆ ಖುಷಿನೂ ಆಗುತ್ತೆ. ಪ್ರಿಪೇರ್ ಮಾಡೋದಕ್ಕೆ ನಾನು ರೆಡಿ, ತಿನ್ನೋದಕ್ಕೆ ನೀವೆಲ್ಲ ರೆಡಿಯಾಗಿರ್ಬೇಕಷ್ಟೆ. ಇಲ್ಲಮ್ಮ, ನಾ ರೆಡಿ ಆಗೋಕ್ಕಾಗಲ್ಲ. ನಂಗೆ ತುಂಬ ಬೇಜಾರಾಗುತ್ತೆ. ನಾ ಹೊರಟೆ ಕೂಸು. ಜಯರಾಮ, ಒಂದು ಕಾಫಿ. ಏನೋ ಈ ಥರ ಬದಲಾಗ್ಬಿಡ್ತಲ್ಲೋ. ಏನಣ್ಣ? ಇನ್ಮೇಲೆ ನಿನಗೆ ಟಿಕೆಟೇ ಬಿಡು. ಬೇರೆ ಇನ್ನೊಬ್ರು ಬಂದಿದಾರಲ್ಲ. ಯಾರಣ್ಣ?
ಯಾರೂ ಇಲ್ಲ. ಕೆಲವರು ಇರ್ತಾರೆ, ನಾವು ಹಾಗೆ, ನಾವು ಹೀಗೆ, ನಾವು ಈ ಥರ ಮಾಡ್ತೀವಿ, ಆ ಥರ ಮಾಡ್ತೀವಿ ಅಂತ ಜೋರು ಮಾಡ್ತಾ ಇರ್ತಾರೆ, ಜಬರ್ದಸ್ತ್ ಮಾಡ್ತಾ ಇರ್ತಾರೆ. ನಾವಿರೋದೇ ಹೀಗೆ ಅಂತಿರ್ತಾರೆ. ಕೊನೆಗೂ ಒಗ್ಗರಣೆ ಹಾಕೋದನ್ನು ತಪ್ಸೋಕ್ಕಾಗೋದೇ ಇಲ್ಲ. ಒಳ್ಳೆ ಕಾಮಿಡಿ. ನೀನು ಹೋಗು. ಏನು ಅನಿರುದ್ಧ ಅವರು ಬಹಳ ಫಿಲಾಸಫಿ ಮಾತಾಡ್ತಾ ಇದ್ರಿ, ಏನು ಸಮಾಚಾರ? ಏನಿಲ್ಲ, ಹೀಗೆ. ನೀವು ನನ್ನ ಬಗ್ಗೆನೇ ಮಾತಾಡ್ತಾ ಇದ್ರಿ ಅಂತ ತಿಳ್ಕೊಳ್ದೇ ಇರೋಷ್ಟು ದಡ್ಡಿ ನಾನಲ್ಲ. ನಾನು ನಿಮ್ಮ ಬಗ್ಗೆ ಏನೂ ಹೇಳಲೇ ಇಲ್ವಲ್ಲ. ಡ್ರಾಮಾ ಬೇಡ, ನನಗೆ ಅರ್ಥ ಆಗತ್ತೆ. ತೇಜಸ್ವಿನಿ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಅವಳ ಆಟ ಏನೂ ನಡೀಲಿಲ್ಲ, ಅವಳು ಸೋತು ಶರಣಾದ್ಲು ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ? ನಾನು ಹಾಗೆಲ್ಲ ಹೇಳಿದೆ? ಹೇಳಲಿಲ್ಲ, ಆದರೆ ಭಾವನೆ ಅದೇ ತಾನೇ. ಇನ್ನು ತೇಜಸ್ವಿನಿ ಕತೆ ಮುಗೀತು, ಇನ್ನು ಅವಳಿಗೆ ಅಡುಗೆ ಮನೆನೇ ಗತಿ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀರಾ. ನಾನು ಹಾಗಂದಿಲ್ಲ. ನಿನ್ನೆ ನಾನು ಸೋತೆ ಅಂತ ಎಲ್ರಿಗೂ ತುಂಬ ಆಶ್ಚರ್ಯ. ತನಗೆ ಅವಮಾನ ಆದರೂ ತೇಜಸ್ವಿನಿ ಕೈ ಚೆಲ್ಲಿ ಕೂತ್ಕೊಂಡ್ಲು, ಅವಳ ಕೈಯಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀರಾ. ಕಾರಣ ಇಲ್ಲದೆ ತೇಜಸ್ವಿನಿ ಹಾಗೆಲ್ಲ ಮಾಡೋಳಲ್ಲ. ನನ್ನ ಗಂಡನ ತಲೆ ಕೆಡಿಸಿ ಅವರಿಂದ ನನ್ನನ್ನು ಆಫೀಸಿಂದ ಆಚೆ ಹಾಕಿಸಿ ನನ್ನ ಕಾರ್ ಕಿತ್ಕೊಂಡು ಅಕ್ಷರಶಃ ನನ್ನನ್ನು ಬೀದಿಗೆ ನಿಲ್ಲಿಸಿ ನೀವು ಸಂತೋಷ ಪಟ್ಟಿದ್ದೀರ. ಸುಮ್ಮನೆ ಬಿಡ್ತಾಳ ತೇಜಸ್ವಿನಿ ನಿಮ್ಮನ್ನ? ಅಂದ್ರೆ ಬಗ್ಗು ಬಡಿಬೇಕು, ಒದ್ದು ಬುದ್ಧಿ ಕಲಿಸ್ಬೇಕು ಅನ್ನೋದು ಮನಸ್ಸಿನಲ್ಲಿ ಕುದೀತಾ ಇದೆ. ಆದರೂ ತೆಪ್ಪಗಿದ್ದೀನಿ. ನನ್ನ ನಡವಳಿಕೆನ ನನ್ನ ವೀಕ್ನೆಸ್ ಅಂತ ತಿಳ್ಕೊಬೇಡಿ ಮಿಸ್ಟರ್ ಅನಿರುದ್ಧ್. ನನ್ನ ನಡವಳಿಕೆಗೆ ತುಂಬ ಅರ್ಥ ಇದೆ. ಅಂದ್ರೆ ನಾನು ಗೆಲ್ಲಬೇಕಿತ್ತು, ಅದಕ್ಕೆ ಸೋತೆ. ನಾನು ಮನಸ್ಸು ಮಾಡಿದರೆ ನಿಮ್ಮ ಮೇಲೆ, ಆದಿತ್ಯನ ಮೇಲೆ ಕೇಸ್ ಹಾಕಿ ಅವಮಾನ ಮಾಡ್ಬೋದಾಗಿತ್ತು. ಮೀಡಿಯಾದವ್ರನ್ನ ಕರೆದು ನಿಮ್ಮ ಮಾನ ಮರ್ಯಾದೆ ಹರಾಜು ಹಾಕ್ಬೋದಾಗಿತ್ತು. ಮನೆಯವ್ರ ಎದುರು ನಿಮ್ಮ ಬಣ್ಣ ಬಯಲು ಮಾಡ್ಬೋದಾಗಿತ್ತು. ತೇಜಸ್ವಿನಿ ತೇಜಸ್ವಿನಿ ಆಗಿದ್ದಕ್ಕೆ ದುಡುಕ್ಲಿಲ್ಲ, ಬಾಯಿ ಮುಚ್ಕೊಂಡಿದ್ದೆ. ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಂಡೆ. ಯಾಕೆ ಗೊತ್ತಾ? ಕಾರಣ ಏನು ಗೊತ್ತಾ? ಒಂದು ಪದವಿ ಬರುತ್ತೆ ಹೋಗುತ್ತೆ. ತೇಜಸ್ವಿನಿ ಮನಸ್ಸು ಮಾಡಿದ್ರೆ ನಾಳೆನೇ ಒಂದು ಅದ್ಭುತವಾದ ಪತ್ರಿಕೆ ಮಾಡಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾಳೆ. ಅವಳಿಗವಳೆ ಸುಪ್ರೀಂ ಆಗ್ತಾಳೆ, ಆ ನಂಬಿಕೆನೂ ಅವಳಿಗಿದೆ. ಆದರೆ ಸದ್ಯದ ಬದುಕನ್ನು ಮುತುವರ್ಜಿ ಮಾಡೋ ಅನಿವಾರ್ಯತೆ ಅವಳಿಗಿದೆ. ಇಲ್ದಿದ್ರೆ ನಿಮ್ಮಂಥ ಭಸ್ಮಾಸುರರು ಸಂಬಂಧಗಳನ್ನು ಹಾಳು ಮಾಡೋದಕ್ಕೆ ಕಾಯ್ತಾ ಇರ್ತಾರೆ ಅನ್ನೋದು ಅವಳಿಗೆ ಗೊತ್ತಿದೆ. ನನ್ನ ಆದಿತ್ಯನ ಸಂಬಂಧನ ಇನ್ನಷ್ಟು ಹಾಳು ಮಾಡಿ ಅದಕ್ಕೆ ಎಳ್ಳು ನೀರು ಬಿಡೋದ್ರಲ್ಲಿ ನೀವು ನಿಸ್ಸೀಮ್ರು ಅನ್ನೋದು ನನಗೆ ಗೊತ್ತು. ತೇಜಸ್ವಿನಿ ಬಿಟ್ರೆ ನನ್ನ ಗಂಡನ ಮೆದ್ಲಿಗೆ ಕೈ ಹಾಕಿ ಕಲಕ್ತೀರ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ಆದಿತ್ಯನ ಜೊತೆ ಜಗಳನೇ ಮಾಡೋದಕ್ಕೆ ಹೋಗಲಿಲ್ಲ. ನಾನೇ ಬಾಯಿಗೆ ಬೀಗ ಹಾಕೊಂಡು ನಿಂತ್ರೆ ಆದಿತ್ಯ ಯಾರ ಜೊತೆ ಜಗಳ ಆಡ್ತಾರೆ? ನಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸಸ್ ಹೇಗೆ ಬರುತ್ತೆ? ನಾನೇ ಸೋಲ್ತಾ ಹೋದರೆ ಆದಿತ್ಯ ನನ್ನಿಂದ ದೂರ ಹೇಗೆ ಹಾಕ್ತಾರೆ? ಇದು ನನ್ನ ತಂತ್ರಗಾರಿಕೆ ಮಿಸ್ಟರ್ ಅನಿರುದ್ಧ್. ತಂತ್ರ ಮಾಡೋದಕ್ಕೆ, ಪ್ಲಾಟ್ ಮಾಡೋದಕ್ಕೆ ನಿಮಗೆ ಮಾತ್ರ ಬರುತ್ತೆ ಅಂದ್ಕೋಬೇಡಿ, ನಾನು ಮಾಡಬಲ್ಲೆ. ಆದರೆ ನನಗೆ ನೀವಾಗೋದಕ್ಕೆ ಇಷ್ಟ ಇದೆ. ಹಾಗಿದ್ರೆ ಏನು ಗೆದ್ದೆ ಅಂತನಾ? ಗೆಲ್ತೀನಿ. ಇಟ್ಸ್ ಅ ಚಾಲೆಂಜ್. ಜಾನು ಬರ್ತಿದ್ದಾಳೆ, ಇನ್ನಷ್ಟು ಅವಮಾನ ಮಾಡಿಸ್ಕೋಬೇಡಿ. ಅಕ್ಕ, ನೀವು ಇಲ್ಲೇನು ಮಾಡ್ತಾ ಇದ್ದೀರಾ? ಇನ್ಮುಂದೆ ಹೀಗೆ ಜಾನು, ಪೂರ್ತಿ ಅಡುಗೆ ಮನೆ ಜವಾಬ್ದಾರಿನ ನಾನು ತೊಗೊಂಡ್ಬಿಟ್ಟಿದ್ದೀನಿ. ಅದನ್ನೇ ನಿಮ್ಮ ಯಜಮಾನ್ರಿಗೂ ಇಷ್ಟೋ ತನಕ ಹೇಳ್ತಾ ಇದ್ದೆ. ತಿಂಡಿ ರೆಡಿ ಇದೆ, ಹೋಗಿ ಕೂತ್ಕೊಂಡಿರು. ಬಹುಶಃ ಜೈರಾಮಂಗೆ ಟಿಕೆಟ್ ಅನ್ಸುತ್ತೆ. ಇಲ್ಲ ಅಕ್ಕ, ನೀವು ಕೆಲ್ಸಕ್ಕೆ ಹೋಗಬೇಕು. ಭಾವ ಮಾಡಿದ್ದು ಸ್ವಲ್ಪನೂ ಸರಿ ಇಲ್ಲ. ಅಯ್ಯೋ, ನನ್ನ ಗಂಡ ಮಾಡಿದ್ದು ಸರಿ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ, ನೀನು ಹೇಗೆ ಹೇಳ್ತೀಯಾ ಸರಿ ಇಲ್ಲ ಅಂತ? ನನಗೆ ಹೀಗಿರೋದೇ ಇಷ್ಟ. ಜಾನು, ಕೆಲಸ ಬಿಟ್ಟು ಖುಷಿಗೆ ಸ್ವೀಟ್ಸ್ ಮಾಡಿದ್ದೀನಿ, ಕೂತ್ಕೊಂಡಿರು, ತಂದು ಕೊಡ್ತೀನಿ ಇಬ್ರಿಗೂ.